Welcome back, dear students. We'll take up a poem today, The Blind Boy, which is on page number 157. I want everyone of you to write down the meanings, the words and its meanings from the page number 157, which all of you can see in its footnotes. Here we go with The Blind Boy. It is written by College Sipper. Oh, say, what is that thing called light? The very first line of the poem explains about the emotions and feelings about a blind boy. A boy who doesn't have the eyesight. Well, it is very painful and very fearful thing when we deprive of these blessings of the sight. ಪ್ರೀತಿ ವಿದ್ಯಾರ್ಥಿನಿಯರೇ, ಇವತ್ತಿನ ಪಾಠ ಒಂದು ಪದ್ಯ ಭಾಗ ದ ಬ್ಲೈಂಡ್ ಬಾಯ್ ಅಂತ. ಒಬ್ಬ ಬಾಲಕ, ಅವನು ಕುರುಡನಾಗಿದ್ದಾನೆ. ಕುರುಡ ಬಾಲಕನ ಅವಸ್ಥೆ, ಅವನ ಒಂದು ವ್ಯಥೆ, ಒಂದು ನೋವು, ಅವನ ಒಂದು ಕಷ್ಟವನ್ನು ಈ ಪದ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಮೊದಲೇ ಲೈನ್ನಲ್ಲಿ ಈ ಹುಡುಗ ಮಾತಾಡ್ತಾ ಇದ್ದಾನೆ. ದ ವಾಯ್ಸ್ in this poem is of the blind boy. It is he who is the speaker. The blind boy is the speaker. It is his voice in the poem. Oh, say, what is that thing called light? ಹುಡುಗ ಏನಂತ ಹೇಳ್ತಾನೆ, ಆ ಬೆಳಕು ಅನ್ನುವಂಥದ್ದು ಹೇಳಿ ನನಗೆ, ಅದು ಹೇಗಿರುತ್ತೆ, ಹೇಗೆ ಕಾಣಿಸುತ್ತೆ? ಆ ಬೆಳಕು ಅಂದರೆ ಏನು? ಕಣ್ಣಿಗೆ ಕಾಣಿಸುವಂಥ ಬೆಳಕು ಅಂದರೆ ಬೆಳದಿಂಗಳು ಅಥವಾ ದಿನ, ದ ಮಾರ್ನಿಂಗ್ ಡೇ, ದ ಸನ್ ರೈಸ್. ಬೆಳದಿಂಗಳು ಬೆಳಕಾದ ತಕ್ಷಣ ನಾವೇನು ಮಾಡ್ತೀವಿ? ಒಬ್ಬರನ್ನೊಬ್ಬರನ್ನು ಮನೆಯಲ್ಲಿದ್ದವರನ್ನು ನೋಡಿ ಸಂತೋಷ ವ್ಯಕ್ತವನ್ನು ಪಡಿಸ್ತೀವಿ, ಅವರನ್ನು ನಮಸ್ಕಾರ ಮಾಡ್ತೀವಿ, ತಂದೆ ತಾಯಿಗಳನ್ನು ನಮಸ್ಕಾರ ಮಾಡ್ತೀವಿ, ಹಾಗೂ ದೇವರುಗಳನ್ನು ಪೂಜೆ ಸಲ್ಲಿಸ್ತೀವಿ. ಸೊ ಈ ಬೆಳಕು ಇಲ್ಲದೆ ಇರುವಂಥ ಒಂದು ಬಾಲಕನಿಗೆ ಇದು ತುಂಬ ಕಷ್ಟಕರವಾಗಿರುವಂಥದ್ದು. ಯಾಕಂದರೆ ಅವನಿಗೆ ಹಗಲು ಯಾವುದು ಮತ್ತು ಕತ್ತಲು ಯಾವುದು ಅವನಿಗೆ ವ್ಯತ್ಯಾಸ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಅವನು ಮೊದಲೇ ಸಾಲಲ್ಲಿ ಕೇಳ್ತಿದ್ದಾನೆ, ಆ ಬೆಳಕು, ಲೈಟ್, ಅದು ಏನಂತ ನನಗೆ ಹೇಳಿ, ಹೇಗಿರುತ್ತೆ ನನಗೆ ಹೇಳಿ. ವಿಚ್ ಐ ಮಸ್ಟ್ ನೆವರ್ ಎಂಜಾಯ್. ಈ ಬೆಳಕು ಎನ್ನುವಂಥದ್ದನ್ನು ನಾನೆಂದಿಗೂ ಅನುಭವಿಸಲಿಲ್ಲ, ಕಂಡಿಲ್ಲ, ನಾನು ಅದನ್ನು ಆನಂದಿಸಲಿಲ್ಲ. ವಾಟ್ ಆರ್ ದ ಬ್ಲೆಸ್ಸಿಂಗ್ಸ್ ಆಫ್ ದ ಸೈಟ್? ಕಣ್ಣು ದೃಷ್ಟಿಯ ಆಶೀರ್ವಾದಗಳು ಎಂಥವುಗಳು? ಓ ಟೆಲ್ ಯುವರ್ ಪುವರ್ ಬ್ಲೈಂಡ್ ಬಾಯ್. ಈ ಬಡ ಬಾಯಿ ಹುಡುಗನಾದ ಒಬ್ಬ ಕುರುಡ ಬಾಲಕನಿಗೆ ನನಗೆ ಹೇಳಿ. ವಾಟ್ ಆರ್ ದ ಬ್ಲೆಸ್ಸಿಂಗ್ಸ್ ಆಫ್ ದ ಸೈಟ್? ಕಣ್ಣು ದೃಷ್ಟಿಯ, ಸೈಟ್ ಅಂದರೆ ದೃಷ್ಟಿ, ಕಣ್ಣು ದೃಷ್ಟಿಯ ಆಶೀರ್ವಾದಗಳು, ವರದಾನಗಳು. ಅಂದರೆ ನಮಗೆ ಕಣ್ಣಿಂದ ನಮಗೆ ಏನೇನು ನೋಡ್ತೀವಿ, ಆನಂದ ಪಡ್ತೀವಿ, ಇವುಗಳಲ್ಲಿ ದ ಬ್ಯೂಟಿ ಆಫ್ ನೇಚರ್, ಸೌಂದರ್ಯವನ್ನು ಸವಿಯುವಂಥದ್ದು ಅಲ್ಲ. ನಮ್ಮ ಪಕ್ಕದಲ್ಲಿರುವಂಥ ಒಂದು ಸೌಂದರ್ಯ, ಪ್ರಕೃತಿಯಲ್ಲಿ ಕಾಣಬರುವಂಥ ಸೌಂದರ್ಯ, ಸೂರ್ಯೋದಯ ಆದ ತಕ್ಷಣ ಭೂಮಿ ಮೇಲೆ ಹರಡುವ ಈ ಸೂರ್ಯನ ಬೆಳಕು ಬಂದ ತಕ್ಷಣ ನಾವು ಏನು ಕಣ್ಣಿಂದ ಎಲ್ಲವನ್ನು ನೋಡ್ತೀವಲ್ಲ, ಆನಂದವನ್ನು ಸವಿತೀವಿ ಅಲ್ಲ. ಸುತ್ತಮುತ್ತ ಮನೆಯ ಜನರು, ಮನೆಯಲ್ಲಿದ್ದವರು, ಮತ್ತು ಹೊರಗೆ ಪಕ್ಷಿಗಳ ಚಿಲಿಪಿಲಿ ಗಾನ, ಹೊರಗೆ ಸಸಿಗಳು, ಮರಗಳು, ಹಸಿರು ಪರಿಸರ ವಾತಾವರಣನ ನೋಡಿ ಖುಷಿ ಪಡ್ತೀವಿ. ಹೂವುಗಳನ್ನು, ಅರಳಿದಂಥ ಹೂವುಗಳನ್ನು ತೋಟದಲ್ಲಿ ಅವುಗಳನ್ನು ಖುಷಿ ಪಡ್ತೀವಿ. ದ ಬ್ಯೂಟಿ ಆಫ್ ನೇಚರ್. ಎರಡನೇದು ಫೇಸಸ್ ಆಫ್ ಡಿಯರ್ ಒನ್ಸ್. ನಮಗೆ ಆತ್ಮೀಯರಾದ ಜನರ ಮುಖಗಳು. ಕಣ್ಣು ಇಲ್ಲ ಅಂದರೆ ಯಾವುದನ್ನು ಕಾಣಿಸೋದಿಲ್ಲವಲ್ಲ, ಅದೇ ರೀತಿ ಫೇಸಸ್ ಆಫ್ ಡಿಯರ್ ಒನ್ಸ್. ಅಮ್ಮನನ್ನು, ಅಪ್ಪನನ್ನು, ತಮ್ಮ, ತಂಗಿ, ಅಜ್ಜಿ, ತಾತ, ಮನೆಯಲ್ಲಿ ಒಂದು ಸಣ್ಣ ಮಗು ಇದೆ ಅಂತ, ಪುಟ್ಟ ಮಗು, ಅದನ್ನು ನೋಡಿದಾಗ, ಮುಖಗಳನ್ನು ನೋಡಿದಾಗ ನಮಗೇನಾಗ್ತದೆ? ಸಂತೋಷ.
ಖುಷಿ ಆಗ್ತದೆ. ಫೇಸಸ್ ಆಫ್ ಡಿಯರ್ ಒನ್ಸ್. ದ ಮ್ಯಾಗ್ನಿಫಿಷನ್ಸ್ ಆಫ್ ಮ್ಯಾನ್ ಮೇಡ್ ಸ್ಟ್ರಕ್ಚರ್. ಮನುಷ್ಯರು ಮಾಡಿದ ಮ್ಯಾನ್ ಮೇಡ್ ಸ್ಟ್ರಕ್ಚರ್ಸ್, ಕಟ್ಟಡಗಳು ಅಲ್ಲ, ವೈಭವದಿಂದ ಕೂಡಿದ ದೇವಸ್ಥಾನಗಳು, ಅಮೋಘವಾದಂಥ ದೊಡ್ಡ ಗೋಪುರಗಳು, ಮನೆಗಳು, ಇವುಗಳನ್ನು ನಾವು ಅದರ ಮ್ಯಾಗ್ನಿಫಿಷನ್ಸ್, ಅಮೋಘವಾಗಿರುವಂಥ, ಅದ್ಭುತವಾಗಿರುವಂಥ, ವಿಸ್ಮಯವಾದಂಥ ಕೂಡಿದಂಥ ಇವುಗಳನ್ನು ಕಣ್ಣಿಂದ ನಾವು ನೋಡ್ತೀವಿ. ನಂತರ ದ ಮೆಜೆಸ್ಟಿ ಆಫ್ ಅನಿಮಲ್ಸ್. ಪ್ರಾಣಿ ಪಕ್ಷಿಗಳಲ್ಲಿ ನಾವು ಆ ಪ್ರಾಣಿಗಳ ಒಂದು ಅಮೋಘವಾಗಿರುವಂಥ ಯಾವುದೇ ರಾಷ್ಟ್ರ ಪ್ರಾಣಿ ಇರಲಿ, ರಾಷ್ಟ್ರ ಪಕ್ಷಿ ಇರಲಿ, ಅಥವಾ ಹಲವಾರು ಜಾತಿ ಪ್ರಾಣಿ ಪಕ್ಷಿಗಳು, ಪ್ರತಿಯೊಂದನ್ನು ನಾವು ಜೀವಜಂತುಗಳನ್ನು ನೋಡ್ತೀವಿ. ಇವೆಲ್ಲ ಇವನಿಗೆ ಅನುಭವವಿಲ್ಲ. ಎರಡನೇ ಸ್ಟ್ಯಾನ್ಸದಲ್ಲಿ ಯು ಟಾಕ್ ಆಫ್ ವಂಡರಸ್ ಥಿಂಗ್ಸ್ ಯು ಸಿ. ನೀವೆಲ್ಲರೂ ಅದ್ಭುತ ವಿಚಾರಗಳನ್ನು ಕಣ್ಣಿಂದ ನೋಡಿದ್ದನ್ನು ಮಾತಾಡಿ ಹೇಳ್ತೀರಿ. ಅದು ಅಷ್ಟು ಚೆನ್ನಾಗಿದೆ, ಇಷ್ಟು ಚೆನ್ನಾಗಿ. ಯಾವುದೋ ಒಂದು ಪಿಕ್ನಿಕ್ಕಿಗೆ ಹೋಗಿ ಬರ್ತೀವಿ, ಬಂದ ತಕ್ಷಣ ಮರುದಿವಸ ಅದ್ರ ಬಗ್ಗೆನ ಚರ್ಚೆ. ಅಲ್ಲಿ ಹೀಗಾಯಿತು, ಹಾಗಾಯಿತು, ನಾವು ಈಜು ಕೊಳದಲ್ಲಿ ಹೋಗಿದ್ದೀವಿ, ಅಲ್ಲಿ ಹೀಗೆ ನಾವು ಈಜಾಡಿದ್ದೀವಿ. ನೀರು, ಸ್ಪರ್ಶ, ಬೆಳಕು, ಜನರ ಒಂದು ಮುಖಗಳನ್ನು ನೋಡಿ ಖುಷಿ ಪಡುವಂಥದ್ದು, ಊಟ ಆನಂದದ ಕಣ್ಣಿಂದ ನೋಡಿ ಸೇವಿಸುವಂಥದ್ದು, ಇವೆಲ್ಲ ಕಣ್ಣಿನ ವರದಾನಗಳು. ಯು ಟಾಕ್ ಆಫ್ ವಂಡರಸ್ ಥಿಂಗ್ಸ್ ಯು ಸಿ, ಯು ಸೇ ದ ಸನ್ ಶೈನ್ಸ್ ಬ್ರೈಟ್. ಮತ್ತು ನೀವು ಏನಂತ ಹೇಳ್ತೀರಿ? ಸೂರ್ಯನು ಥಳ ಥಳ ಹೊಳೆಯುತ್ತಾನೆ. ದ ಸನ್ ಶೈನ್ಸ್ ಬ್ರೈಟ್. ಇದು ಕೂಡ ನಾನು ನೋಡ್ತಾ ಇಲ್ಲ. ಐ ಫೀಲ್ ಹಿಮ್ ವಾರ್ಮ್. ಬಿಸಿಲು ನೆತ್ತಿನ ಮೇಲೆ, ತಲೆ ಮೇಲೆ ಬಂದಾಗ, ಮಧ್ಯಾಹ್ನ ಬಂದಾಗ, ಅದು ನಾನು ಬಿಸಿಲಿನಲ್ಲಿ ಹೋಗಿ ನಿಂತ್ಕೊಂಡಾಗ ನನ್ನ ಚರ್ಮಕ್ಕೆ ಅದರ ಶಾಖ, ಅದರ ಬಿಸಿಯನ್ನು ತಗುಲ್ತದೆ. ಐ ಫೀಲ್ ದ ವಾರ್ಮ್ತ್. ಆ ಬೆಚ್ಚಗೆ ಇರುವಂಥ ಒಂದು ಸೂರ್ಯನ ಸ್ಪರ್ಶ ನನ್ನ ಚರ್ಮ, ಕೈಗೆ, ಮೈಗೆ ತಗಲಿದಾಗ ಅದು ನನಗೆ ಆವಾಗ ಗೊತ್ತಾಗ್ತದೆ. ಬಟ್ ಹೌ ಕ್ಯಾನ್ ಹೀ? ಆದರೆ ಈ ಕುರುಡ ಹುಡುಗನಿಗೆ ಅದು ಹೇಗೆ ಗೊತ್ತಾಗೋದು? ಕಣ್ಣಿಂದಂತೂ ಕಾಣಿಸೋದಿಲ್ಲ, ಸ್ಪರ್ಶ ಮಾತ್ರ. ಆರ್ ಮೇಕ್ ಇಟ್ ಡೇ ಆರ್ ನೈಟ್. ಈ ಕುರುಡ ಹುಡುಗನಿಗೆ ಹಗಲು ಇದೆಯಾ ಅಥವಾ ರಾತ್ರಿ ಇದೆಯಾ, ಕತ್ತಲು ಇರುಳು, ಇವ್ಯಾವುದು ಅವನಿಗೆ ವ್ಯತ್ಯಾಸ ಗೊತ್ತೇ ಆಗಲ್ಲ. ಹೇಗೆ ಮಾಡ್ಕೊಳ್ತೇನೆ ಅವನು ವ್ಯತ್ಯಾಸ? ಹೌ ಡಸ್ ಹಿ ಮೇಕ್ ಔಟ್ ದ ಡಿಫರೆನ್ಸ್ ಬಿಟ್ವೀನ್ ಡೇ ಆ್ಯಂಡ್ ನೈಟ್? ಮೈ ಡೇ ಆರ್ ನೈಟ್ ಮೈ ಸೆಲ್ಫ್ ಐ ಮೇಕ್. ದಿನ ಮತ್ತು ಕತ್ತಲು ನನ್ನಷ್ಟಕ್ಕೆ ನಾನು ಮಾಡ್ಕೊಳ್ತೀನಿ. ಹೇಗೆ ಮಾಡ್ಕೊಳ್ತೀನಿ? ವೆನ್ ಎವರ್ ಐ ಸ್ಲೀಪ್ ಆರ್ ಪ್ಲೇ. ನಾನು ಮಲಗಿಕೊಂಡಾಗ ಅದು ರಾತ್ರಿ, ಆಟ ಆಡಿದಾಗ ಅದು ಹಗಲು. ಆ್ಯಂಡ್ ಕುಡ್ ಐ ಎವರ್ ಕೀಪ್ ಅವೇಕ್. ಎಚ್ಚರದಿಂದ ಇರಲಿಕ್ಕೆ ನಾನು ಯೋಚಿಸುವಾಗ ವಿತ್ ಮೀ ಇಟ್ ವೇರ್ ಆಲ್ವೇಸ್ ಡೇ. ನಾನು ಎಚ್ಚರದಿಂದ ಇರಬೇಕು ಅಂತ ಕಣ್ಣು ಹಾಗೆ ಇಟ್ಕೊಂಡು, ಕಣ್ಣು ಕಾಣದೆ ಹಾಗೆ ನೋಡ್ತಿರ್ಬೇಕಾದ್ರೆ ಅದು ನನಗೆ ಏನಾಗ್ತದೆ? ಅದು ಕತ್ತಲು, ಅದು ಬೆಳಕು, ಅದು ಯಾವಾಗಲೂ ದಿನವಾಗಿ ಮಾಯವಾಗಿ ಹೋಗ್ತದೆ. ವಿತ್ ಹೆವಿ ಸೈಸ್. ಭಾರವಾದ ನಿಟ್ಟುಸಿರು. ಹೆವಿ ಸೈಸ್ ಅಂದರೆ SIGS ಅಂದರೆ ನಿಟ್ಟುಸಿರುಗಳು. ಐ ಆಫನ್ ಹಿಯರ್. ನನ್ನಷ್ಟಕ್ಕೆ ನಾನು ದುಃಖ ವ್ಯಥೆಯಲ್ಲಿ ನೊಂದುಕೊಂಡು ಅಂತ ನಿಟ್ಟುಸಿರು, ಭಾರವಾದ ನಿಟ್ಟುಸಿರು ನನ್ನ ಕಿವಿಗೆ ನಾನೇ ಕೇಳಿಸ್ಕೊಳ್ತೀನಿ. ಯು ಮೋರ್ ಮೈ ಹ್ಯಾಪ್ಲೆಸ್ ವೋ. ನೀವುಗಳು ನನ್ನ ಅಸಹಾಯಕತೆಯ ಅವಸ್ಥೆಯನ್ನು ನೋಡಿ ನೀವು ಮರುಗ್ತೀರ, ದುಃಖಿಸ್ತೀರ. ಬಟ್ ಶೋರ್ ವಿತ್ ಪೇಷನ್ಸ್ ಐ ಕ್ಯಾನ್ ಬೇರ್. ಆದರೆ ನನ್ನಲ್ಲಿ ಒಂದು ಗುಣಶಕ್ತಿ ಏನಿದೆ, ತಾಳ್ಮೆ ಶಕ್ತಿ. ಪೇಷನ್ಸ್ ಅಂದರೆ ತಾಳ್ಮೆ ಶಕ್ತಿ. ಈ ಭಾರವನ್ನು, ಈ ಒಂದು ಕಣ್ಣು ದೃಷ್ಟಿಯ ವರದಾನ ಕಳೆದುಕೊಂಡರೂ ಕೂಡ, ಏನು ಕಣ್ಣಿಗೆ ಕಾಣಿಸದಿರುವಂಥದ್ದು ಕೂಡ ಇದ್ದರೂ ಇದನ್ನು ಭಾರವನ್ನು ನಾನು ಹೊತ್ತುಕೊಳ್ತೇನೆ. ಎ ಲಾಸ್ ಐ ನೆವರ್ ಕ್ಯಾನ್ ನೋ. ಇದು ತುಂಬ ನನಗೆ ಅನಾಹುತವಾಗಿದೆ. ಲಾಸ್ ಅಂದರೆ ಕಳೆದು ಹೋಗಿದೆ. ಈ ಕಳೆದು ಹೋಗಿರುವಂಥದ್ದು ಕೂಡ ನಾನು ಭಾರದಿಂದ ಸಹಿಸಿಕೊಳ್ತೇನೆ. ಕೊನೆಯ ಸ್ಟ್ಯಾನ್ಸದಲ್ಲಿ ದೆನ್ ಲೆಟ್ ನಾಟ್ ವಾಟ್ ಐ ಕೆನಾಟ್ ಹ್ಯಾವ್. ಯಾವುದು ನನ್ನಲ್ಲಿ ಇಲ್ಲವೋ, ಏನಿಲ್ಲ ಇವನ ಹತ್ರ? ಪಂಚೇಂದ್ರಿಯಗಳಲ್ಲಿ ಒಂದು ಕಣ್ಣು ದೃಷ್ಟಿ ಇಲ್ಲ. ಪಂಚೇಂದ್ರಿಯಗಳಲ್ಲಿ 5 ನಾವು ನೋಡ್ತೀವಿ. ಕಣ್ಣು ದೃಷ್ಟಿ ನೋಡುವಂಥದ್ದು, ಕಿವಿಯಿಂದ ಶಬ್ದಗಳನ್ನು ಆಲಿಸುವಂಥದ್ದು, ನಾಲಿಗೆಯಿಂದ ರುಚಿಯನ್ನು
ನೋಡುವಂಥದ್ದು, ಮೂಗಿಂದ ವಾಸನೆಯನ್ನು ತೆಗೆದುಕೊಳ್ಳುವಂಥದ್ದು, ಹಾಗೂ ಚರ್ಮ ಸ್ಪರ್ಶವನ್ನು. ಈ ಪಂಚೇಂದ್ರಿಯಗಳಲ್ಲಿ ಈ ಬಾಲಕನಿಗೆ ಯಾವುದು ಲಾಸ್ ಆಗಿದೆ, ಯಾವುದಿಲ್ಲ? ಕಣ್ಣು ದೃಷ್ಟಿ. ದೆನ್ ಲೆಟ್ ನಾಟ್ ವಾಟ್ ಐ ಕೆನಾಟ್ ಹ್ಯಾವ್ ಮೈ ಚಿಯರ್ ಆಫ್ ಮೈಂಡ್ ಡಿಸ್ಟ್ರಾಯ್. ನನ್ನ ಚಿಯರ್ ಆಫ್ ಮೈಂಡ್, ಉಲ್ಲಾಸ, ಮನಸ್ಸಿನ ಒಂದು ಉಲ್ಲಾಸವನ್ನು ನಾಶಪಡಿಸಬಾರದು. ಯಾವುದು ಒಂದಿಲ್ಲ ಅಂತ ತಿಳ್ಕೊಂಡು ಅದು ನಾನು ರಾಜನ ಥರ ಜೀವಿಸಬೇಕು. ಹಾಡು ಹಾಡುತ್ತಾ, ವೈಲ್ಸ್ ದಸ್ ಐ ಸಿಂಗ್ ಐ ಆಮ್ ಅ ಕಿಂಗ್. ನಾನು ಹಾಡು ಹಾಡುತ್ತಾ ಹೇಗೆ ಆನಂದದಿಂದ ನನ್ನ ಜೀವನವನ್ನು ಸಾಗಿಸಬೇಕು, ನನ್ನ ಜೀವನದ ಒಬ್ಬ ರಾಜ. ಐ ಲಿವ್ ಲೈಕ್ ಎ ಕಿಂಗ್ ಆಲ್ದೋ ಎ ಪುವರ್ ಬ್ಲೈಂಡ್ ಬಾಯ್. ಎಷ್ಟೇ ಆದಾಗ್ಯೂ ನಾನು ಒಬ್ಬ ಬಡಪಾಯಿ ಕುರುಡನಾಗಿದ್ದರೂ ಕೂಡ ನಾನು ಹೇಗೆ ಜೀವನವನ್ನು ಸಾಗಿಸ್ತೇನೆ, ಒಬ್ಬ ರಾಜನ ಥರ. ಅಂದರೆ he doesn't want to say that I have lost something. What we learn from this poem, that so many weaknesses, so many hurdles, obstacles we get into our life, but still we should have faith in ourselves, confidence, self-confidence within ourselves, to able to achieve our goals, able to make things possible, impossible things possible. Thank you.